ಈ ಚೆನ್ನಾಗಿರೋ ಪ್ಲೇಸಲ್ಲಿ ಸಹನ ಹೆಂಗೆ ಹುಟ್ಟಿದ್ಲು ಅಂತಾನೆ ನಂಗೆ ಡೌಟು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ತಾನೇ ಬೆಳಗ್ಗೆ ಲೈಕ್ ಎಷ್ಟು 3 ಗಂಟೆ ಟೈಮು. ನಾನು ಹೇಳ್ದಂಗೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಮೈಸೂರು, ಉತ್ತರ ಪ್ರದೇಶ ಅಲ್ಲ. ನಾನು ಮುಂದೆ ನೋಡ್ಕೊಂಡು ಓಡಿಸ್ಬೇಕು, ಅದಕ್ಕೋಸ್ಕರ ಕ್ಯಾಮ್ರಾ ನೋಡಿ ಮಾತಾಡೋಕ್ಕಾಗಲ್ಲ. ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ದೂದಣ್ಣವ್ರು ಬಂದವ್ರೆ. ಅಲ್ಲಿಂದ ನಾವು ಅರ್ಧ ದಾರಿಲಿ ನಮ್ಮ ಮಾಮ ಅವ್ರು ಕನೆಕ್ಟ್ ಆಗ್ತಾರೆ. ಏನೋ ಹೆವಿ ರಶ್ ಐತಂತೆ, ಇವತ್ತು ಬೇರೆ ಲಾಸ್ಟ್ ಡೇ ಅಂತೆ. ನಮ್ಮಮ್ಮ ಬೇರೆ ಪ್ರಾಣ ಇಡ್ತಾಯಿದ್ರು ಅಂತ ಹೋಗ್ತಾ ಇದ್ದೀರಿ. ನೋಡಬೇಕು ಇವಾಗ ಹೋಗಿ ಎಷ್ಟೊತ್ತಾಗುತ್ತೆ, ಏನು ಕತೆ ಅಂತ ನೋಡಿಬಿಟ್ಟು ಮುಂದೆ ಏನು ಪ್ಲ್ಯಾನ್ಸ್ ಇದೆಯೋ ನನಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ತನಕ ವ್ಲಾಗ್ನ ನೋಡಿ ಮುಂದೆ ಏನಾಗುತ್ತೋ ನೋಡ್ತೀನಿ. ಸಿ ಯು. ಗುಡ್ ಮಾರ್ನಿಂಗ್ ಗೈಸ್. ಗೈಸ್ ಫೈನಲಿ ಎಲ್ಲಿ ಬಂದಿದ್ದೀವಿ? ಮಳವಳ್ಳಿ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂದರೆ 60 ಕಿಲೋಮೀಟರ್. ನಮ್ಮ ಮಾವ ಅದು ಎಲೆಕ್ಟ್ರಿಕ್ ಕಾರಲ್ಲ, ಚಾರ್ಜಿಂಗ್ ಆಗ್ತಾರೆ. ಮೆತ್ತಗೆ ಮತ್ತೆ ಯಾಕಂದರೆ ಕೋಪ ಮಾಡ್ಕೊತಾರೆ ಅಂತ. ಇವಾಗ ಇದು ಚಾರ್ಜಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಕುಂಭಮೇಳ, ಟಿ ನರಸೀಪುರ ಹತ್ರ ಇರೋ ಕುಂಭಮೇಳಕ್ಕೆ ಹೋಗ್ಬೇಕು. ಬೇಜಾನ್ ಕಾರ್ ಹೋಯ್ತು, ಬೇಜಾನ್ ಟೆನ್ಷನ್ ಆಗೋದು ನಮ್ಮ ಮಾವ ನೋಡಿ. ಅನ್ಬೋಗ್ಲಿ, ನನಗೇನಾಗಬೇಕಾಗೈತೆ. ಇಲ್ಲ, ನಾವು ಹೇಳಿದ್ರಿ ಬೇಡ ಅಂದರೆ ಸುಮ್ಮನೆ ಯಾಕೆ ಹೋಗೋದು. ಇಲ್ಲ, ಹೋಗ್ಬೇಕು ನಮ್ಮಮ್ಮ. ಅದಕ್ಕೆ ಬೇಜಾನ್ ರಶ್ ಇರುತ್ತೆ, ನೋಡೋಣ. ಸೊ ಇವಾಗ ಅಷ್ಟೇ ಏನಿದ್ರು ಇಲ್ಸಲೇ ಸ್ಮೆಲ್ ಬರುತ್ತೆ. ನಾನು ಓಡಿಸ್ದೆ ಕಾರು. ಇವನು ಇವಾಗ ಇಸ್ಕೊಂಡು ಅವ್ನು ಶಿಷ್ಯ. ಸಿಗ್ನಲ್ ರೋಡ್ ಮಾತ್ರ ನಾವು ಹೈವೇ ನಾನು ಓಡಿಸಿದೆ. ಕರೆಕ್ಟಾಗಿ ಅವನು ಕೊಟ್ಟಾಗ ಸಿಂಗಲ್ ರೋಡ್ ಬಂದು ನಾನೇನು ಮಾಡಲಿ, ಕಾಣಿಸೋದೇ ಇಲ್ಲ ಫ್ರೆಂಡ್. ಗೈಸ್ ಹೋಗಿ ಫಸ್ಟು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಇನ್ನೂ ಏನೇನೋ ಪ್ಲ್ಯಾನ್ಸ್ ಆಗಿಬಿಟ್ಟವ್ರೆ ಗೈಸ್. ಅಲ್ಲಿ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ನೋಡಬೇಕು. ಅದೇನಾದರೂ ಮಾಡಿ ಕ್ಯಾನ್ಸಲ್ ಮಾಡೋಕ್ಕೆ ಐಡಿಯಾ ಮಾಡಬೇಕು. ನೋಡೋಣ ಏನಾಗುತ್ತೋ ಮಾಡೋಣ. ಅಲ್ಲಿವರೆಗೂ ಆಪ್ರೇಷನ್ ಕ್ಯಾನ್ಸಲ್ ನೋಡೋಣ. ಅಲ್ಲಿವರೆಗೂ ಬ್ಲಾಗ್ನ ನೋಡಿ. ಬಾಯ್. ಸೂಪರ್ ಗೈಸ್, ಫೈನಲಿ 1.5 hour ಚಾರ್ಜಿಂಗ್ ಹಾಕಾದ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಇದು ನಮ್ಮ ಮುಂದೆ ಸುಮಾರು ಒಂದು 200-300 ಕಾರ್ ಹೊಲ್ಟೋಯ್ತು. ಅವರೆಲ್ಲ ಪಕ್ಕ ಅಲ್ಲೇ ಹೋಗ್ತಾ ಇದ್ದು. ಏನಮ್ಮ ಅದು ಕುಂಭಮೇಳಕ್ಕೆ ಹೋಗ್ತಾ ಇರೋದು. ನೆಕ್ಸ್ಟ್ ಲೆವೆಲು ಇದು ಮುಗಿಸ್ಕೊಂಡು ಬಂಡೀಪುರಕ್ಕೆ ಹೋಗ್ಬೇಕು ಅಂತ ಐಡಿಯಾ ಐತೆ. ಆಮೇಲೆ ನಮ್ಮ ಮಾವದು ಅವ್ರೊಂಥರ ಬ್ಯಾಂಗ್ಳೂರು ಕ್ಲೈಮೇಟ್ಗಿನ ವಿಚಿತ್ರ ಅವರು. ಅದಾದರೂ ನಾವು ಪ್ರೆಡಿಕ್ಟ್ ಮಾಡ್ಬೋದು ಹೆಂಗೆ ಚೇಂಜ್ ಆಗುತ್ತೆ ಅಂತ. ನಮ್ಮ ಮಾವನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಹೋಗಿ ಏನೋ ಪೂಜೆ ಗೀಜೆ ಐತೆ ಇವ್ರದ್ದು ಮುಗಿಸ್ಕೊಂಡು ಆಮೇಲೆ ಇದು ಬಂಡೀಪುರಕ್ಕೆ ಹೋಗಿ ಆಮೇಲೆ ಹನುಮಂತು ಬಿರಿಯಾನಿಗೆ ಹೋಗ್ಬೇಕು ಅಂತಿದ್ದೀವಿ. ನಂದು ಕೈ ಹಿಂಗೆ ಬಂದ್ಬಿಡುತ್ತೆ, ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ. ಅದೇನು ಬೇಜಾರು ಮಾಡ್ಕೊಂಬಿಡ್ರಿ, ನಮ್ಮ ಅಮ್ಮ ಬೈತಾ ಇರ್ತಾರೆ ಅದನ್ನೇ. ಸೊ ಇವಾಗ ನಾನು ಆಲೋಕ್ ಮೀಟ್ ಮಾಡಿದೆ. ಆಲೋಕ್ ಇದ್ದಾನೆ, ಅವನ್ನ ಅಲೋಕ್ ಅವ್ರನ್ನ ಮೀಟ್ ಮಾಡಿ ಫೋಟೋ ತಗೊಂಡು ಬಂದ್ವಿ. ಅವರು ಮಹಾಕುಂಭಮೇಳಕ್ಕೆ ಹೋಗ್ತಾಯಿದ್ರು. ಹಂಗೆ ಸ್ವಲ್ಪ ಹೊತ್ತು ಇಂಟ್ರ್ಯಾಕ್ಷನ್ ಮಾಡಿ ಫೋಟೋ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಹೋಗಿ ಫಸ್ಟ್ ಅದು ಮುಗಿಸ್ಕೊಂಡ್ಬಿಟ್ರೆ ಎಲ್ಲ ಪೀಸ್. ನಿದ್ದೆ ಇವಾಗ ಏನಿಲ್ಲ, ನಿದ್ದೆ ಹೋಗ್ಬಿಡ್ತು. ನೋಡೋಣ ಮುಂದೆ ಯಾವುದೇ ಥರ ವ್ಲಾಗ್ ಮಾಡೋಕ್ಕಾದ್ರೆ ಮಾಡಿ ಹೋಗೋಣ. ಯಾಕಂದರೆ ನಾನು ಇಲ್ಲಿವರೆಗೂ ಲೈಕ್ ತುಂಬ ಪ್ಲೇಸಸ್ಗೆ ಹೋಗಿದ್ದೀನಿ, ಆದರೆ ಬಂಡೀಪುರ ಫಾರೆಸ್ಟ್ಗೆ ಹೋಗಿಲ್ಲ. ಯಾವುದೇ ಥರ ಫಾರೆಸ್ಟ್ಗೆ ಹೋಗಿಲ್ಲ ನಾನು. ಅದಕ್ಕೋಸ್ಕರ ಇವಾಗ ಹೋಗೋಣ, ನೋಡೋಣ. ನಾನು ಸಿಂಹ, ಆದರೆ ಫಾರೆಸ್ಟಲ್ಲಿ ಇಲ್ದಿರೋ ಸಿಂಹ. ಯಾರದು? ಬಳ್ಳಾಪುರ ನರಸಿಂಹರಾಜು ಬಳ್ಳಾಪುರ. ಆ ಸಿಂಹ ಇವನು ದೂದು. ಅಷ್ಟೇ ಗೈಸ್. ಮುಂದೆ ಏನಾದರೂ ಅಪ್ಡೇಟ್ಸ್ ಲೈಕ್ ಏನಾದರೂ ಇದ್ದರೆ ಹೇಳ್ತೀನಿ. ಅಲ್ಲಿವರೆಗೂ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ. ಒಳ್ಳೆ ಸೀನ್ರಿ ಐತೆ, ನೋಡೋಣ. ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಬಾಯ್. ಗೈಸ್ ಫೈನಲಿ ಬಂದಿದ್ದೀವಿ. ಎಷ್ಟು ಜನ ಹೋಗಿ ಅಂತ ನೋಡ್ರಿ. ಆ ಕಡೆ ಇದು ಒಂದು ಪಾರ್ಟು, ಅಲ್ಲಿ ತೋರಿಸ್ತೀನಿ ರೀ, ಝೂಮ್ ಮಾಡಿ. ಕಾಣಿಸ್ತೈತಾ? ಅದು ಇನ್ನೊಂದು ಪಾರ್ಟು. ಅದೇ ಥರ ಒಂದು 5-6 ಪಾರ್ಟ್ ಐತೆ. ಇವ್ರುಗಳಿಗೆ ನೀರು ಸಿಕ್ಕಿದ ಕಡೆ ಮುಳುಗ್ರಿ ಅಂದ್ರೆ ಇಲ್ವಂತೆ. ಎಲ್ಲರೂ ಜನ ಎಲ್ಲಿದ್ದಾರೋ ಅಲ್ಲೇ ಮುಳುಗ್ಬೇಕಂತ. ಏನಂತೀರ ಇವಾಗ?
ನಾನು ಹೋಗಿ ಎಲ್ಲೋ ಒಂದು ಕಡೆ ಮುಳುಗ್ಬಿಟ್ಟು ಓಡೋಗ್ಬಿಡೋದು ಇಲ್ಲಿಂದ. ನೋಡೋಣ, ಫುಲ್ ಜನ ಅವರೇ, ಏನು ಮಾಡೋದು. ಗೈಸ್ ಫೈನಲಿ ದರ್ಶನ ಮಾಡಿ ಇವಾಗ ತಲಕಾಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ತಲಕಾಡಿಗೆ ಹೋಗಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಅಷ್ಟು ಹೆವಿ ಟ್ರಾಫಿಕ್ ಐತೆ, ಅದು ಇದು ಮಾಡ್ಬಿಡೋಣ. ಗೈಸ್ ಗುಡ್ ಆಫ್ಟರ್ನೂನ್ ಗೈಸ್. ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಹೆವಿ ಟ್ರಾಫಿಕ್ ಇತ್ತು. ಅದಕ್ಕೋಸ್ಕರ ಸುಮ್ಮನೆ ಟ್ರಾಫಿಕಲ್ಲಿ ಸಿಗಾಕಂತೀವಿ ಅಂದ್ಬಿಟ್ಟು ಅಲ್ಲಿಂದ ಮೂವ್ ಆಗಿ ಇವಾಗ ತಲಕಾಡಿಗೆ ಬಂದಿದ್ದೀವಿ. ನಮ್ಮ ಸಹನಾದ ಊರು. ಇಲ್ಲಿ ಕಾವೇರಿ ನದಿ ಇದೆ, ಆಮೇಲೆ ಸ್ವಲ್ಪ ದೇವಸ್ಥಾನಗಳಿದೆ, ಅದು ನೋಡ್ಕೊಂಡು ಹಂಗೆ ಹೋಗ್ತೀವಿ. ಊಟ ಮಾಡಿಲ್ಲ ಗೈಸ್, ಇನ್ನೂ ಊಟ ಬೇರೆ ಮಾಡಬೇಕಿವಿ, ಹೊಟ್ಟೆ ಹಸಿತೈತೆ. ಇದೆಲ್ಲ ಮುಗಿಸ್ಕೊಂಡು ನೋಡ್ಬೇಕು ಏನು ಮಾಡೋದು ಅಂತ. ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ವ್ಲಾಗ್ ಮಾಡೋಕ್ಕೆ ನೋಡ್ತೀನಿ. ವ್ಲಾಗ್ ಮಾಡೋಕ್ಕೆ ಬಿಟ್ಟರೆ ಮಾಡ್ತೀನಿ. ಫಸ್ಟ್ ಸಹನಾಗೆ ಫೋನ್ ಮಾಡ್ತೀನಿ ತಡೀರಿ. ಫೋನ್ ಮಾಡಿ ನಿಮ್ಮೂರಲ್ಲಿದ್ದೀನಿ, ನಿಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಏನಂತಲ್ಲಿ ನೋಡೋಣ. ನೋಡಿ ನಮ್ಮ ಇಂಟರ್ವ್ಯೂ ಅಟೆಂಡ್ ಮಾಡ್ತಾನೆ. ಗೈಸ್ ತಲಕಾಡಿಗೆ ಬಂದ್ವಿ. ಇಲ್ಲಿ ನೋಡಿ ಸೇಮ್ ಡೆಸರ್ಟ್ ಇದ್ದಂಗೆ ಐತೆ. ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲಿ ಸಹನ ಹೆಂಗೆ ಹುಟ್ಟಿದ್ಲು ಅಂತಲೇ ನಂಗೆ ಡೌಟು. ಇವಾಗ ಹೋಗಿ ಡೈರೆಕ್ಟ್ ನದಿ ನೀರು ಹತ್ರ ಹೋಗ್ಬೇಕಂತೆ. ನಮ್ಮ ಅಕ್ಕ ಅವ್ರು ನೋಡ್ರೆ ಚಪ್ಪಲಿ ಇಲ್ದಿರ ಬಂದವ್ರೆ. ಫುಲ್ ಸುಡ್ತೈತೆ ಅಂದ್ಬಿಟ್ಟು ಇವಾಗ ಚಪ್ಪಲಿ ಹಾಕೋಣಕ್ಕೆ ಹೋಗೋರೆ. ನಾವು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡ್ಬೇಕು ಇವಾಗ ಏನು ಮಾಡೋದು, ಏನು ಕಥೆನೋ. ಬಂದಿದ ತಕ್ಷಣ ಹೋಗಿ ನೀರಿಗಿರಲ್ಲ ಆಟಾಡಿ ಹೊಟ್ಟೆ ಹಸಿರುತ್ತೆ ಎಲ್ಲರಿಗೂ. ಹೋಗಿ ಫಸ್ಟ್ ಊಟ ತಿಂದು ಆಮೇಲೆ ಏನು ಮಾಡೋದು ನೋಡಬೇಕು. ಒಬ್ಬೊಬ್ರು ಕೆಟ್ಟು ಹೋಗ್ತೈತೆ. ನಮ್ಮ ಅಜ್ಜಿ ಹೋದ್ರು, ನಮ್ಮ ಮಾವವ್ರ ಅತ್ತೆ ಹಾವಿ ಕೆಟ್ಟು ಡೌನು. 9 ಜನದಲ್ಲಿ 2 ಡ್ರಾಪು. ಇನ್ನು ಸ್ವಲ್ಪ ಮೇಲೆ ಹೋದರೆ ನಮ್ಮ ಅಮ್ಮನೂ ಡ್ರಾಪ್ ಆಗೋಲ್ಲ ಸಾಧ್ಯತೆಗಳೈತೆ. ನೋಡೋಣ ಗೈಸ್ ಏನಾಗುತ್ತಾ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಗೈಸ್ ಪ್ಲೇಸ್ ನೋಡ್ತೀರಾ ನೋಡಿ. ನಮ್ಮ ಮಾವ ಯಾವ ಲೆವೆಲ್ ಕರುಣಾಮಯಿ ಅಂದರೆ, ಒಂದು ಆಂಟಿ ಚಪ್ಪಲಿ ಹಾಕೊಂಡಿಲ್ಲ, ಬಿಸಿಲಿದೆ ಅಂದ್ಬಿಟ್ಟು ಡ್ಯಾನ್ಸ್ ಆಡ್ತಾಯಿದ್ರು, ನಡೆಯೋಕ್ಕಾಗ್ದಿರ. ನಮ್ಮ ಮಾವ ಚಪ್ಪಲಿ ಬಿಚ್ಚಿಬಿಟ್ಟು ಅವ್ರ ಕೈ ಕೊಟ್ಟವ್ರೆ. ನಮ್ಮ ಮಾವ ಬರೀ ಕಾಲಲ್ಲಿ ನಡೀತಾ ಇರೋದು. ಅದು ಹುಡುಗಿರಿಗೆ ಮಾತ್ರ ಮಾಡೋದು ನಮ್ಮ ಮಾವ ಇಂಥ ಸ್ವಲ್ಪ. ನೋಡಬೇಕು, ಈ ಥರ ಇದೆ ಪ್ಲೇಸು. ಆಟ ಆಡೋ ಥರ ಇದ್ರೆ ಆಟ ಆಡೋಣ, ಏನು ಮಾಡೋದು ನೋಡೋಣ. ಗೈಸ್ ಫೈನಲಿ ತಲಕಾಡಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸ್ವಿಮ್ಮಿಂಗ್ ಆಡಿ ಆಮೇಲೆ ಏನು ಮಾಡಿದ್ವಿ ಸ್ವಿಮ್ಮಿಂಗ್ ಆಡ್ಬಿಟ್ಟು ಬಂದ್ವಿ. ತಿಂದ್ರಿ? ಹಾಂ, ಸ್ವಿಮ್ಮಿಂಗ್ ಆಡಿ ಸ್ವಲ್ಪ ಸ್ನ್ಯಾಕ್ಸ್ ಗೀಸ್ತಾಗ ತಿನ್ಕೊಂಡು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಹೆವಿ ಹೊಟ್ಟೆ, ಹೆವಿ ಅಂದರೆ ಹೆವಿ. ನಾನು ನೋಡ್ರಿ ಹನುಮಂತ ಪಲಾವ್ ಹೋಗೋಣ ಅಂದರೆ ನಮ್ಮ ಮಾವ ಬೇಡ ಅಂತಾರೆ. ನಾಳೆ ಇವತ್ತು ಏನಾದರೂ ಮಾಡಿ ಹನುಮಂತ ಪಲಾವ್ ಕರ್ಕೊಂಡು ಹೋಗ್ಲೇಬೇಕಾ. ಟೆನಿ ಕಾಸ್ಟ್ ಕರ್ಕೋಗು. ನಿನ್ನೆ ಅಲ್ಲಿಗೆ ಹೋಗು ಅಂತ. ಹೌದಾ? ಸರಿ, ಹೌದು, ಇಲ್ಲೇ ಬಾ. ಸೊ ಇವಾಗ ಹೋಗಿ ಊಟಕ್ಕೆ ಹೋಗಿ ಆಮೇಲೆ ಏನು ಮಾಡೋದು ನೋಡಬೇಕು. ಆಮೇಲೆ ಏನಿಲ್ಲ, ಊಟ ಮುಗಿಸ್ಕೊಂಡು ಡೈರೆಕ್ಟ್ ನೆಲಮಂಗ್ಲಿಂದ ನಮ್ಮ ಮನೆ. ನನ್ನ ತಾರು ನಮ್ಮ ಮಾವ ಕೊಟ್ಟು ನಾನು EV ಕಾರ್ ಎತ್ಕೊಂಡು ಮನೆಗೆ ಹೋಗ್ಬೇಕು. ಗೈಸ್ ಫೈನಲಿ ಯಾವುದೋ ಡಾಬಾಲ್ಲಿ ನಿಲ್ಸಿದ್ದೀವಿ ಗೈಸ್. ತವಾ ಫ್ರೈ ಮಾಡ್ತಾರೆ, ಫಿಶ್ ತವಾ ಫ್ರೈ. ಕೇಳ್ಕೊಂಬರ್ತೀವಿ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ. ಅಲ್ಲಿ ತನಕ ನೋಡೋಣ. ಹೋಗಿ ಊಟ ಗೀಟ ಮಾಡ್ಕೊಂಡು. ಅಣ್ಣ ಇನ್ನೂ ಎಷ್ಟೊತ್ತಾಗುತ್ತಣ್ಣ ರೆಡಿ ಆಗೋಕ್ಕೆ? 5 ನಿಮಿಷ. ಅಣ್ಣ ಅಲ್ಲಿ ತಂದು ಕೊಡ್ತೀರಾ? ಹೌದಾ, ಓಕೆ ಸರಿ ಅಣ್ಣ, ಥ್ಯಾಂಕ್ ಯು. ಅಣ್ಣ ಬಾ ಮಸ್ತ ಇರುತ್ತೆ, ತಿನ್ನು ಒಳ್ಳೇದು. ಹಾಂ, ಕೋಲ್ಡು ಹಾಂ. ನೈಸ್, ಫೈನಲಿ ಡಾಬಾಗೆ ಬಂದಿದ್ದೀವಿ. ಊಟಗೆ ತಿಂದ್ಬಿಟ್ಟು ಏನು ಮಾಡೋದು ನೋಡೋಣ. ನೈಸ್, ಫೈನಲಿ ಊಟ ಮಾಡಿದ್ದಾಯಿತು. ಇವಾಗ ಏನಿದ್ರು ಮನೆಗೆ ಹೋಗೋಣ. ಅಂದರೆ ಫಸ್ಟು ನೆಲಮಂಗ್ಲಿಗೆ ಹೋಗ್ಬೇಕು, ಯಾಕಂದರೆ ನಮ್ಮ ಮಾವ ಸ್ಪೆಕ್ಸ್ಕಲ್. ನಾವು ಫಸ್ಟು ಮನೆಗೆ ಹೋಗ್ಬೇಕು. ಏನಕ್ಕೆ ನಮ್ಮ ಮಾವ ಸ್ಪೆಕ್ಸ್ಕಲ್ ಹಾಕೊಂಬಿಟ್ಟವ್ರಲ್ಲ,
ಸ್ವಲ್ಪ ಐಸೈಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ಇವಾಗ ಹೋಗಿ ನೆಲಮಂಗ್ಲಾಗ ಹೋಗಿ ನೆಲಮಂಗ್ಲಿಂದ ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಹೋಗೋಣ. 135 ಕಿಲೋಮೀಟರ್ ಇದೆ ಗೈಸ್ ಇಲ್ಲಿಂದ, 2 hours. ನೋಡೋಣ, ಟ್ರೈ ಮಾಡಬೇಕು. ತಿನ್ಬಿಟ್ಟಿದ್ದೀವಿ, ಬೇರೆ ನಿದ್ದೆ ಬರೋ ಥರ ಫೀಲ್ ಆಗುತ್ತೆ. ಆದರೂ ಏನಾದರೂ ಜುಗಾಡ್ ಮಾಡಬೇಕು, ಮಾಡ್ತೀನಿ. ಸೊ ನಮಸ್ಕಾರ ಎಲ್ಲ ತನಕ ಏನ ತಿಂದಿದ್ಯಾ ನನ್ನ ಬಿಟ್ಟು? ಯಾವ ತಿಂದಿನಿ ನಿಂಗೆ ಯಾಕೆ? ಏನು ತಿಂದ ಹೇಳು? ಚಿಪ್ಸು. ಹಾ ಬಲೆ ಇದ್ದೀರಪ್ಪ, ಬಲೆ ಇದ್ದೀರಾ. ಸರಿ, ಚಾರ್ಜರ್ ಬೇಕು ನಮಗೆ. ಗುಡ್ ಈವ್ನಿಂಗ್ ಅಲ್ಲ, ಗುಡ್ ನೈಟ್ ಗೊತ್ತಿಲ್ಲ. ಗುಡ್ ಈವ್ನಿಂಗ್ ಗೈಸ್. ಸೊ ಬಂದ್ವಿ, ನೆಲಮಂಗ್ಲಾಗ ಬಂದು ನಮ್ಮ ಅಜ್ಜಿನ ಡ್ರಾಪ್ ಮಾಡಿ ಇವಾಗ ಹೋಗ್ಬೇಕು ನಮ್ಮ KRಪುರಂಗೆ. ಇದು ಫಸ್ಟು ನಮ್ಮ ತಾರ್ನೆತ್ತಿ ನಮ್ಮ ಮಾವ ಕೊಟ್ಬಿಟ್ಟು ಆಮೇಲೆ ನಾವು EV ಎತ್ಕೊಂಡು ಹೋಗ್ಬೇಕು. ಅವರು EV ಸ್ಟೇಷನಲ್ಲಿ ಅವ್ರೆ ಆಲ್ರೆಡಿ. ಸೊ ಇವಾಗ ಫುಲ್ ನಿದ್ದೆ ಬರ್ತಿದೆ ನನಗೊಂಥರ. ದೂದ ಆಲ್ರೆಡಿ ಮಲ್ಕೊಂಬಿಟ್ಟವನೆ. ಸೊ ನೋಡ್ಬೇಕು ಯಾರು ಓಡಿಸ್ತಾರೋ ಓಡಿಸಿ. ಫುಲ್ ಟಯರ್ಡ್ ಆಗಿದೆ, ಮನೆಗೆ ಹೋಗ್ಬಿಡೋಣ. ಅಮ್ಮಮ್ಮ ಕರೀತೈತೆ ನೋಡಲಿ, ನೋಡಬೇಕು ಏನು ಮಾಡೋದು ಮಾಡೋಣ. ಎಷ್ಟು ವ್ಲಾಗ್ ಆಗುತ್ತೋ ಅಷ್ಟು ಮಾಡೋಕ್ಕಾಗುತ್ತೆ, ಮಾಡ್ತೀನಿ. ಆಮೇಲೆ ಎಂಡ್ ಮಾಡ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.